ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ವರ್ಣಾರ್ಭಟ ಜೋರಾಗಿದೆ. ತೀರ್ಥಹಳ್ಳಿ ಹಾಗೂ ಶೃಂಗೇರಿ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರುವಂತದ್ದು. ತುಂಗಾ ಜಲಾಶಯಕ್ಕೆ ಒಳ ಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ತುಂಗಾ ಡ್ಯಾಂನಿಂದ 65,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ತುಂಗಾ ನದಿ. ತೋರ್ಪಾಲಯ್ಯ ಛತ್ರದ ಬಳಿಯ ಐತಿಹಾಸಿಕ ಮಂಟಪ ಮುಳುಗಡೆಯಾಗಿದೆ. ಪ್ರಮುಖವಾಗಿ ಸದ್ಯಕ್ಕೆ ಈಗ ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನದಿಗಳಿಗೆ ಡ್ಯಾಂಗಳಿಗೆ ಜೀವ ಕಳೆ ಬಂದಿದೆ. ಡ್ಯಾಂನಿಂದ ನೀರನ್ನ ಕೂಡ ಹೊರಬಿಡಲಾಗ್ತಾ ಇದೆ. ಅದರಲ್ಲೂ ಕೂಡ ತುಂಗಭದ್ರಾ ಡ್ಯಾಂನಿಂದ ಈಗಾಗಲೇ ಸದ್ಯಕ್ಕೆ ನೀರನ್ನ ಹೊರಬಿಡಲಾಗಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಐತಿಹಾಸಿಕ ಕಟ್ಟಡ ಕೂಡ ನೀರಿನಿಂದ ಮುಳುಗಡೆಯಾಗಿದೆ. ಬರಿದಾಗಿದ್ದಂತಹ ಡ್ಯಾಂಗಳಿಗೆ ಈಗ ಜೀವ ಕಳೆ ಬಂದಿದೆ. ಮತ್ತೊಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಪರಿಸ್ಥಿತಿ ಹೇಗಪ್ಪ ಅಂದ್ರೆ ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ವರ್ಣ ಆರ್ಭಟಿಸ್ತಾ ಇರುವಂತದ್ದು. ಒಂದು ಕಡೆ ಸದ್ಯಕ್ಕಲ್ಲಿರುವಂತಹ ಜನರು ಅಸ್ತವ್ಯಸ್ತವಾಗಿದ್ರೆ, ಮತ್ತೊಂದು ಕಡೆ ಎಲ್ಲಾ ಡ್ಯಾಂಗಳಿಗೆ ಹಾಗೆ ನದಿಗಳಿಗೆ ಜೀವ ಕಳೆ ಬಂದಿರುವಂತದ್ದು ಒಂದು ಕಡೆ ಖುಷಿಯ ವಿಚಾರ. ಯಾಕಂದ್ರೆ ಈ ಬಾರಿ ಒಂದು ರೀತಿ ಬರ ಆವರಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಇದರ ನಡುವೆ ಈ ರೀತಿ ಡ್ಯಾಂಗಳಿಗೆ ಜೀವ ಕಳೆ ಬಂದಿರುವಂತದ್ದು ನಿಟ್ಟುಸಿರು ಬಿಡುವಂತಹ ಸಂದರ್ಭ. ಪ್ರಮುಖವಾಗಿ ನದಿಗಳಿಗೂ ಕೂಡ ಜೀವ ಕಳೆ ಬಂದಿದೆ ಇದರಿಂದ. ಹಾಗಾಗಿ ಅನ್ನದಾತರು ಕೂಡ ಸ್ವಲ್ಪ ಮಟ್ಟಿಗೆ ಈಗ ಸಮಾಧಾನ ಆಗಬಹುದು. ಯಾಕಂದ್ರೆ ಬರಿದಾಗಿದ್ದಂತಹ ಡ್ಯಾಂಗಳೆಲ್ಲ ಕೂಡ ತುಂಬುತ್ತಾ ಇರುವಂತದ್ದು. ಇನ್ನೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು.